ಹಾಯ್ ಹಲೋ ಫ್ರೆಂಡ್ಸ್, ಶೋಭಾಸ್ ರೆಸಿಪಿ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ನಾರಳ ಬಾತ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಕಡೆಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ನೋಡಿ. ತುಪ್ಪ ಜರ ಜಾಸ್ತಿ ಹಾಕೊಳ್ಳಿ. ದಾಲ್ಚಿನ್ನಿ ಇಲೈಚಿ ಹಾಕೊಳ್ಳಿ. ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಿ ನೋಡಿ. ಈ ರೀತಿ ಫ್ರೈ ಮಾಡಿದ ತಕ್ಷಣ ಬಾಸುಮತಿ ಅಕ್ಕಿನ ಅರ್ಧ ತಾಸನ್ನು ನೆನೆಸಿ ಇಟ್ಕೊಳ್ಳಿ. ಅದನ್ನು ತೊಳೆದು ಈ ತುಪ್ಪದಲ್ಲಿ ಹಾಕ್ಕೊಳ್ಳಿ ನೋಡಿ. ಈ ರೀತಿ ಒಂದು ಬಟ್ಟಲು ತೊಗೊಂಡಿದ್ದೀನಿ ನಾನು. ಬಾಸುಮತಿ ಅಕ್ಕಿನ ಅರ್ಧ ತಾಸು ನೀರಿನಲ್ಲಿ ನೆನೆಸ್ಕೊಂಡು ಇಟ್ಕೊಂಡು ಈ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ. ಈ ರೀತಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಕೊಂಡು ಫ್ರೈ ಮಾಡಿಕೊಳ್ಳಿ. ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ. ನಂತರ 2 ಕಪ್ಪು ನೀರು ಹಾಕ್ಕೊಳ್ಳಿ. ಈ ಬಾಸುಮತಿ ಅಕ್ಕಿ ಚೆನ್ನಾಗಿ ಬೇಯಬೇಕು. ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಮೇಗೆ ಮುಚ್ಚಿಡಿ. ಅನ್ನ ಆಗಬೇಕು ನೋಡಿ. ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಆಗಬೇಕು. ಉದುರಾಗಿ ಬಂದಿದೆ. ನಂತರ ಬೆಲ್ಲ 1 ಕಪ್ ಅಕ್ಕಿಗೆ 1 ಕಪ್ ಬೆಲ್ಲ ಹಾಕ್ಕೊಳ್ಳಿ. ಸ್ವೀಟ್ ಕಮ್ಮಿ ಬೇಕಾದರೆ ಕಮ್ಮಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ನೋಡಿ. ಬೆಲ್ಲ ಎಲ್ಲ ಕರಗೋವರೆಗೂ ಚೆನ್ನಾಗಿ ಅನ್ನದೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾರಿಯಳ ಬಾತ್ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಅಕ್ಕಿ ಹುಗ್ಗಿ ಥರ ಟೇಸ್ಟ್ ಕೊಡುತ್ತೆ. ಇದೊಂಥರ ಸ್ವೀಟ್ ರೆಸಿಪಿ ಆಗಿದೆ ನೋಡಿ. ನಂತರ ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ನೋಡಿ. ಯಾವ ರೀತಿ ಕಲರ್ ಬಂದಿದೆ ನೋಡಿ. ಬೆಲ್ಲನೂ ಹಾಕ್ಕೋಬೋದು. ಇಲ್ಲಾದರೆ ಸಕ್ಕರೆನೂ ಯೂಸ್ ಮಾಡ್ಬೋದು. ನಂತರ ಇಲೈಚಿ ಪೌಡರ್ನ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ತೆಂಗಿನ ಹಾಲು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಹಾಲು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ರೀತಿ ಬರಬೇಕು. ನಾರಿಯಳ ಬಾತ್ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ನೋಡಿ. ಚೆನ್ನಾಗಿ ಕುದೀಲಿದು. ನಂತರ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ಕಾಜು ಬಾದಾಮ್ ಎಲ್ಲ ತುಪ್ಪದಲ್ಲೆಲ್ಲ ಫ್ರೈ ಮಾಡಿ. ನಂತರ ಕಿಶ್ಮಿಶಿ ಬಾದಾಮ್ ಎಲ್ಲ ಕಾಜು ಬಾದಾಮ್ ಕಿಶ್ಮಿಶಿ ಎಲ್ಲ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿ ನೋಡಿ. ಈ ರೀತಿ ಸ್ಲಿಮ್ನಲ್ಲಿ ಇಟ್ಟುಕೊಂಡು ಗ್ಯಾಸನ್ನ ಚೆನ್ನಾಗಿ ಫ್ರೈ ಮಾಡಿ. ತುಂಬಾ ಟೇಸ್ಟ್ ಕೊಡುತ್ತೆ ನಾರಿಯಳ ಬಾತ್ ಇದು. ನಂತರ ಪ್ಲೇಟಿಗೆ ತಕ್ಕೊಳ್ಳಿ. ನಂತರ ನಾರಿಯಳ ಬಾತಿಗೆ ಕಾಜು ಬಾದಾಮನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ನಾರಿಯಳ ಬಾತ್ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ. ಈ ರೀತಿ ನಂತರ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಮೇಲೆ ಮುಚ್ಚಿಡಿ ನೋಡಿ. ಚೆನ್ನಾಗಿ ಎಲ್ಲ ಬೆಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ನಂತರ ಸರ್ವ್ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.